ಕರ್ನಾಟಕದವರು 2 ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಾರೆ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ 2, ಬೆಳಗಾವಿಯ 2 ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತೆ 2 ಜನ ಸಿಕ್ಕಾಕೊಂಡಿದ್ದಾರೆ, ಅದರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇದ್ದಂಥವರು ಸ್ಥಳೀಯ ಠಾಣೆಗೆ ತಿಳಿಸಿ ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಈಗಾಗಲೇ ನಮ್ಮ ಮಾಹಿತಿ ಪ್ರಕಾರ ಸುಮಾರು 130 ಭಾರತೀಯರು ನೇಪಾಳ ಈ ಪ್ರವಾಹದಲ್ಲಿ ಸಿಕ್ಬಿದ್ದಿದ್ದಾರೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಈಗಾಗಲೇ ನೇಪಾಳ ಟೂರಿಸಮ್ದವರು ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಕೂಡ ಒಂದು ಹೆಲ್ಪ್ಲೈನನ್ನು ತೆರೆದಿದ್ದಾರೆ ಎಲ್ಲ ನಮ್ಮ ಭಾರತೀಯದವರಿಗೆ. ಮತ್ತು ಕನ್ನಡಿಗರಲ್ಲಿ ಇಲ್ಲಿವರೆಗೂ ಎಷ್ಟು ಜನ ಇದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನಮಗೆ ಬಂದಿಲ್ಲ. ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ನಾವು ಹೇಳಿದ್ದೇವೆ, ತಮಗೇನೇ ಮಾಹಿತಿ ಬಂದ್ರೂ ಕೂಡ ಅದನ್ನು ನಾವು TG ಅವ್ರಿಗೆ ತಿಳಿಸ್ಬೇಕು ಮತ್ತು ನಮ್ಮ ಇಲಾಖೆಯಿಂದ MEAಗೂ ಕೂಡ ನಾವು ತಿಳಿಸ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ 2 ಚಿಂಚೋಳಿದವರು ಸಿಕ್ಬಿದ್ದಿದ್ದಾರೆ ಅಂತ ಲೋಕಲ್ SP ಅವರಿಗೆ ದೂರು ನೀಡಿದ್ದಾರೆ. ಇದೇ ರೀತಿ ಬೆಳಗಾಂದಲ್ಲೂ ಕೂಡ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ, ಆದರೆ ಖಚಿತ ಆಗಿಲ್ಲ. ಸೊ ಅದರಿಂದ ಎಷ್ಟು ಜನ ಕನ್ನಡಿಗರು ಈ ಪ್ರವಾಹದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅಂತ ಆ್ಯಕ್ಚುಯಲ್ ಫಿಗರ್ಸ್ ನಮ್ಮ ಹತ್ರ ಸದ್ಯಕ್ಕಿಲ್ಲ. ಬಟ್ ಹೌದು, ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ MEA ಅವ್ರ ಹತ್ರ ಟಚ್ನಲ್ಲಿದ್ದಾರೆ. MEA ಅವರು ಕೂಡ ಒಂದು 3 ಹೆಲ್ಪ್ಲೈನ್ಗಳ ನಂಬರ್ಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ ವಾಟ್ಸಪ್ ಕೂಡ ಮಾಡ್ಬೋದು ಅಂತ ಅವರು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ. ಸೊ ಅದನ್ನು ನಾವು ಕೂಡ ನಮ್ಮ ಜನರಿಗೆ ತಿಳಿಸಿದ್ದೇವೆ. ಮತ್ತು ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ, ಯಾರಾದರೂ ತಮ್ಮ ಸಿಬ್ಬಂದಿಗಳಿರ್ಬೋದು, ಸ್ನೇಹಿತರಿರ್ಬೋದು ಈ ಪ್ರವಾಹದಲ್ಲಿ ಸಿಕ್ಬಿದ್ದಿದ್ರೆ ಆದಷ್ಟು ಬೇಗ ನಮ್ಮ ಗೃಹ ಕಚೇರಿಗೆ ಅಥವಾ ನಮ್ಮ SP